ಹಾಯ್ ಹಲೋ ಅಸ್ಲಾಂ ವಲೈಕುಮ್. ವೆಲ್ಕಮ್ ಟು ತಾಜೀಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಈ ಡೈಪರ್ಗಳನ್ನು ಹೇಗೆ ಡಿಸ್ಪೋಸ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಈಗಿನ ಕಾಲದಲ್ಲಿ ಮಕ್ಕಳಿರುವಂಥ ಮನೆಗಳಲ್ಲಿ ಜಾಸ್ತಿಯಾಗಿ ಎಲ್ಲರೂ ಡೈಪರ್ಗಳನ್ನು ಯೂಸ್ ಮಾಡ್ತಾರೆ. ಬಟ್ ಅದನ್ನು ಹೇಗೆ ಡಿಸ್ಪೋಸ್ ಮಾಡೋದು ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ. ಅದರ ಬಗ್ಗೆ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೇನೆ. ನಾವು ಯೂಸ್ ಮಾಡಿರುವಂಥ ಪ್ಯಾಂಪರ್ಸ್ಗಳು ಈ ಥರ ದಪ್ಪ ಆಗಿಬಿಟ್ಟಿರ್ತವೆ. ಅಂಥವುಗಳನ್ನು ನಾವು ಎಲ್ಲೆಂದರಲ್ಲಿ ಬಿಸಾಡ್ತೇವೆ. ಹೀಗೆ ಬಿಸಾಡೋದ್ರಿಂದ ಇದು ಕೊಳೀತದೆ ಹೊರತು ಇದು ಕರಗಿ ಏನೂ ಹೋಗೋದಿಲ್ಲ. ಇದರಿಂದ ನಮ್ಮ ಪರಿಸರನ ನಾವೇ ಹಾಳು ಮಾಡಿದಾಗೆ ಆಗ್ತದೆ. ಅದಕ್ಕೋಸ್ಕರ ನಾನಿವತ್ತಿನ ವಿಡಿಯೋದಲ್ಲಿ ನಿಮಗೆ ಇದನ್ನು ಹೇಗೆ ಡಿಸ್ಪೋಸ್ ಮಾಡಲಿಕ್ಕೆ ಆಗ್ತದೆ, ಹೇಗೆ ಈಸಿಯಾಗಿ ಹೇಗೆ ಡಿಸ್ಪೋಸ್ ಮಾಡಲಿಕ್ಕೆ ಆಗ್ತದೆ ಅಂತ ತೋರಿಸ್ಕೊಡ್ತೇನೆ. ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸೈಡಲ್ಲಿ ಕಾಣೋಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಇವಾಗ ಹೇಗೆ ಇದನ್ನು ಡಿಸ್ಪೋಸ್ ಮಾಡೋದು ಅಂತ ನೋಡುವ. ನಾನು ಇದಕ್ಕಿಲ್ಲೊಂದು ಬಕೆಟ್ ತೆಗೆದಿದ್ದೇನೆ. ಇದನ್ನು ಓಪನ್ ಮಾಡಿಬಿಟ್ಟು ಬಕೆಟ್ ಒಳಗಡೆ ಹಾಕ್ಕೊಳ್ಳಿ. ಇದರೊಳಗಿರುವಂಥ ಜೆಲ್ಲನ್ನು ಬಕೆಟ್ ಒಳಗಡೆ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ಸೀಸರ್ ಮುಖಾಂತರ ತೆಗಿತಾ ಇದ್ದೇನೆ. ಇದು ಕೈಯಲ್ಲಿಯೂ ತೆಗಿಲಿಕ್ಕೆ ಆಗ್ತದೆ. ನೋಡಿ, ಈ ಥರ. ಇವಾಗ ನಾನು ಇದೇ ಥರ ಎಲ್ಲ ಡೈಪರನ್ನು ಇದೇ ಥರ ಓಪನ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ. ಇವಾಗ ನಾನು ಇದಕ್ಕಿಲ್ಲಿ ಉಪ್ಪು ಹಾಕ್ತಾ ಇದ್ದೇನೆ. ನೀವು ಎಷ್ಟು ಉಪ್ಪು ಹಾಕ್ತೀರಿ ಅಷ್ಟು ಬೇಗನೆ ಇದು ಕರಗ್ತದೆ. ಉಪ್ಪು ಇದಕ್ಕೆ ಜಾಸ್ತಿ ಹಾಕಿದ್ರೇ ಒಳ್ಳೆಯದು. ನಾನಿಲ್ಲಿ 3 ಪ್ಯಾಂಪರ್ಸ್ ಇದ್ದುದರಿಂದ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ಆಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು ಸ್ಟಿಕ್ಕಲ್ಲಿ ಈ ಥರ ಕಲಸಿಬಿಡಿ. ಇವಾಗ ಹಾಫ್ ಆನ್ ಅವರ್ ಆಗಿದೆ. ಇವಾಗ ಎಷ್ಟು ಚೆನ್ನಾಗಿ ನೀರಾಗಿದೆ ನೋಡಿ. ಇದು ಕಾಣ್ತಿರುವಂಥದ್ದು ಅದರ ಮೇಲಿರುವಂಥ ಸ್ಪಾಂಜ್ ಇದೆಯಲ್ವ, ಅದು ಚೆನ್ನಾಗಿ ನೀರಾಗಿದೆ. ಅದರಲ್ಲಿರುವಂಥ ಜೆಲ್ ಇದೆಯಲ್ಲ ಅದು ಚೆಂದ ನೀರಾಗಿದೆ. ಇವಾಗ ಈ ಪ್ಲ್ಯಾಸ್ಟಿಕ್ಕನ್ನು ತೆಗೆದು ಬೆಂಕಿಗೆ ಹಾಕ್ಬೋದು. ಆಮೇಲೆ ಈ ನೀರನ್ನು ನಾವು ಎಲ್ಲಿ ಬೇಕಿದ್ರೂ ಚೆಲ್ಬೋದು. ಆಮೇಲೆ ನೀವೇನಾದರೂ ಫ್ಲ್ಯಾಟಲ್ಲಿ ಇರುವವರಂತಾದರೆ ನಿಮಗೆ ಇದನ್ನು ಕ್ಲೋಸೆಟ್ಟಿಗೂ ಚೆಲ್ಬೋದು. ಇದು ಒಮ್ಮೆ ನೀರಾದ ನಂತರ ಆಮೇಲೆ ಗಟ್ಟಿ ಆಗೋದಿಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆಮೇಲೆ ನಿಮ್ಮ ನೇಬರಲ್ಲಿ ಏನಾದರೂ ಮಕ್ಕಳಿರುವವರು ಇದ್ದರೆ ಅವರಿಗೂ ನೀವು ವಿಡಿಯೋನ ಶೇರ್ ಮಾಡಿ. ಇನ್ಶಾ ಅಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.